ಬೆಂಗಳೂರಲ್ಲಿ ಸೈಟ್ ತೊಗೊಂಡಿರೋರಿಗೆ ತುಂಬ ಫ್ರಾಡ್ಗಳಾಗ್ತಾ ಇದ್ದಾವೆ. ಎಕ್ಸ್ಪೆಷಲಿ ಡಾಕ್ಯುಮೆಂಟಲ್ಲಿ ತುಂಬ ಅಂದರೆ ತುಂಬ ಮೋಸ ಮಾಡ್ತಾಯಿದ್ದಾರೆ. ಬೆಂಗಳೂರಲ್ಲಿ ಸೈಟು ಅಂತ ಹೇಳಿ 50-60 ಕಿಲೋಮೀಟ್ರ್ ದೂರ ಬೆಂಗಳೂರಿಂದ ಆಚೆಗೆ ಸೈಟ್ಗಳು ಕೊಡ್ತಾಯಿದ್ದಾರೆ. ಈಗಿರೋ ಇಷ್ಟು ಸುತ್ತಮುತ್ತದಲ್ಲಿರೋ ಇಷ್ಟು ಫ್ರಾಡ್ಗಳ ನಡುವೆ ಯಾರ್ಯಾರು ಸೈಟ್ ತೊಗೋಬೇಕು ಅಂತಿದ್ದೀರೋ ಅವ್ರಿಗೆಲ್ಲ ಒಳ್ಳೆ ಅದ್ಭುತವಾದ ಇನ್ಫಾರ್ಮೇಷನ್ ಕೊಡ್ತೀನಿ. ತಪ್ಪದೇ ವಿಡಿಯೋ ಪೂರ್ತಿಯಾಗಿ ನೋಡಿ. ಗೂಗಲ್ ಮ್ಯಾಪ್ ಕಳಿಸ್ಕೊಡ್ತೀನಿ ಸರ್, ಚೆಕ್ ಮಾಡ್ಕೊಂಡು ಬರ್ಬೋದು. ನಮ್ಮ ಲೇಔಟ್ ಇರೋದು ನೆಲಮಂಗಲದಲ್ಲೇ ಸರ್, ಬೇರೆ ಎಲ್ಲೂ ಇಲ್ಲ ಸರ್. ನೋಡಿ ಸರ್, ನಮ್ಮ ಲೇಔಟಲ್ಲಿ ಲೋನ್ ತಗೊಂಡು ಮನೆ ಕಟ್ತಾ ಇದ್ದಾರೆ. ನಮಸ್ತೆ, ಆರ್ ಕೆ ವೆಂಚರ್ಸಿಂದ ನಾನು ಮನು ಮಾತಾಡ್ತಾ ಇರೋದು. ಇದು ನೆಲಮಂಗಲದಲ್ಲಿ ಈಗ ಪ್ರಸ್ತುತಪಡಿಸ್ತಾ ಇರೋದು 10ನೇ ಪ್ರಾಜೆಕ್ಟು. ನಾವು ಈ 10ನೇ ಪ್ರಾಜೆಕ್ಟ್ ಬಂದು ಫುಲ್ಲಿ ಡೆವಲಪ್ಡ್ ಏರಿಯಾದಲ್ಲಿ ಮಾಡ್ತಾಯಿದ್ದೀವಿ. ಬಸ್ ಸ್ಟಾಪ್ ಬಂದು ಇಲ್ಲೇ ಇದೆ, ನಮ್ಮ ಲೇಔಟ್ ಪಕ್ಕದಲ್ಲೇ ಇದೆ. ಮತ್ತು ನಿಮಗೆ ಸ್ಕೂಲ್ಸ್ ಆಗಲಿ, ಕಾಲೇಜಸ್ ಆಗಲಿ, ಡೆವಲಪ್ಮೆಂಟ್ಸ್ ಆಗಲಿ ಸುತ್ತ ನೀವು ನೋಡ್ತಾ ಇರ್ಬೋದು. ಎಲ್ಲ ಡೆವಲಪ್ಮೆಂಟ್ಸು ಆಗೋಗಿದೆ ಆಲ್ರೆಡಿ. ತಾರ್ ರೋಡ್ ಬಂದಿದೆ, ನಿಮಗೆ ಸ್ಯಾನಿಟ್ರೀಸ್ ಬಂದಿದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಬಂದಿದೆ ನಿಮಗೆ, ಮತ್ತು ಲೇಔಟಲ್ಲಿ ಕರೆಂಟ್ ಬಂದಿದೆ ನಿಮಗೆ. ಎಲ್ಲನೂ ಸರಿ, ಇದೇ ಲೇಔಟಲ್ಲಿ ಎಲ್ಲ ಫುಲ್ಲಿ ಡೆವಲಪ್ಡ್ ಆಗಿ ಮಾಡಿದ್ದೀವಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಮನೆ ಕಟ್ತಾ ಇದ್ದಾರೆ. ನಮ್ಮ ಲೇಔಟಲ್ಲೇ ಮನೆ ಕಟ್ತಾ ಇದ್ದಾರೆ ನಿಮಗೆ. ಮತ್ತು ಈಗ ಸುತ್ತ ಡೆವಲಪ್ಡ್ ಆಗಿರೋ ಏರಿಯಾ ಬಂದ್ಬಿಟ್ಟು ನಿಮಗೆ ಅರೌಂಡ್ 4,000-5,000 ಎಕರೆ ಬರೀ ನಿಮಗೆ ಕಮರ್ಷಿಯಲ್ಲು ಮತ್ತು ರೆಸಿಡೆನ್ಷಿಯಲ್ ಆಗೇ ಇದೆ. ಸೊ ಈ ಲೇಔಟು ನಾವು ಮಾಡಿರೋಂಥ ಉದ್ದೇಶ ಏನಂದರೆ, ನಮ್ಮ ಜನಗಳಿಗೆ ಅಂದರೆ ದಿನಗೂಲಿ ನೌಕರರಿಗಾಗಲಿ, ಆಟೋ ರಿಕ್ಷಾ ಡ್ರೈವರ್ಗಳಿಗಾಗಲಿ, ಯಾರಾದರೂ ಆಗಲಿ ತುಂಬ ಕಡಿಮೆ ರೇಟಲ್ಲಿ ಸೈಟ್ ತೊಗೋಬೇಕು ಅನ್ನೋರಿಗೆ ನಾವು ಈ ಸೈಟ್ ಮಾಡ್ತಾ ಇರೋಂಥದ್ದು. ಸರ್, ನಮ್ಮ ಸೈಟ್ಗಳು ರೆವಿನ್ಯೂ ಅಲ್ಲ ಸರ್, DC ಕನ್ವರ್ಷನ್ ಸೈಟ್ಗಳು. DC ಕನ್ವರ್ಷನ್ ಈ ಖಾತಾ ಸೈಟು ನಮ್ಮನ್ನು ನೀವು ನೋಡ್ಬೋದು. ಯಾವಲೋ ಡೆವಲಪ್ ಆಗೋಂಥದ್ದಲ್ಲ ಸರ್, ಈಗ ಆಲ್ರೆಡಿ ಡೆವಲಪ್ಡ್ ಆಗಿದೆ. ನೀವು ಬಂದು ಆಲ್ರೆಡಿ ಮನೆ ಕಟ್ಕೋಬೋದು. ಅಂಥ ಜಾಗ ನಿಮಗೆ ಕೊಡ್ತಾ ಇರೋದು ನಾವು. ಮತ್ತು ಲೋನ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಸರ್. ಲೋನ್ಸು ಎಲ್ಲ ಬ್ಯಾಂಕಲ್ಲೂ ನಿಮ್ಗೆ ಆಗುತ್ತೆ. DC ಕನ್ವರ್ಷನ್ ಆಗಿರೋದ್ರಿಂದ, ಈ ಖಾತಾ ಆಗಿರೋದ್ರಿಂದ ನಿಮಗೆ ಲೋನ್ಸ್ ತಗೊಳ್ಳೋ ಅಂಥದ್ದು ಎಲ್ಲ ಪಾಸಿಬಿಲಿಟೀಸು ನಿಮಗೆ ಸಿಗುತ್ತೆ ಸರ್. ಇವಾಗೆಲ್ಲ ರಿಯಲ್ ಎಸ್ಟೇಟ್ ಅಂದ್ರೇ ಮೋಸ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಸರ್. ಡಾಕ್ಯುಮೆಂಟ್ಸ್ಗಳು ಬೇರೆಯವರೆಲ್ಲ ಮೋಸ ಮಾಡಿರೋದ್ರಲ್ಲ ನೋಡಿ, ಎಲ್ಲರೂ ಇದು ಮಾಡೋ ಥರ ರೇಂಜ್ಗೆ ಆಗ್ಬಿಟ್ಟಿದೆ ಸರ್ ಈಗ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ, ನಮ್ಮ ಹತ್ರ ಇರೋವಂಥ ಡಾಕ್ಯುಮೆಂಟ್ಸು ನಿಮಗೆ 60 ವರ್ಷ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ನೀವು ಬಂದು ಚೆಕ್ ಮಾಡಿಸ್ಕೊಂಡು ಆರಾಮಾಗಿ ಲೀಗಲ್ ನೋಟಿಸ್ ತೊಗೊಂಡು ಲೋನ್ ತಗೊಂಡು ಮನೆ ಕಟ್ಕೋಬೋದು ಸರ್. ಈಗ ಆಲ್ರೆಡಿ ಮನೆ ಕಟ್ತವ್ರು ನೋಡಿ ಸರ್. ಲೋನ್ ಆಗಬೇಕು ಅಂದರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಬೇಕು ಸರ್. ಆಲ್ರೆಡಿ ತಗೊಂಡು ಕಟ್ತಾ ಇದ್ದಾರಲ್ಲ ಸರ್, ನೀವು ಒಂದು ಚೆಕ್ ಮಾಡಿಸ್ಕೊಂಡು ಮಾಡಿ ಸರ್. ಫುಲ್ಲಿ ಡೆವಲಪ್ಡ್ ಲೇಔಟು ಸರ್ ನಮ್ಮದು. ಆಲ್ರೆಡಿ ಮನೆ ಕಟ್ತಾ ಇದ್ದಾರೆ ಅಂದರೆ ನಿಮಗೆ ಅರ್ಥ ಆಗಿರುತ್ತೆ ಕನೆಕ್ಟಿವಿಟಿಗೆ ಏನು ತೊಂದರೆ ಇಲ್ಲ ಅಂತ. ಶಾಪಿಂಗ್ ಮಾಲ್ಸು ಹತ್ರದಲ್ಲೇ ಇದೆ, ನಿಮಗೆ ಶಾಪಿಂಗ್ ಮಾಡ್ಕೊಬೋದು. ಸ್ಕೂಲ್ಸು, ಕಾಲೇಜಸ್ಸು, ಮತ್ತು ಇಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಾಗಲಿ, ಎಲ್ಲನೂ ಕೆಲಸ ಮಾಡೋವಂಥ ಜಾಗಗಳಾಗಲಿ ಎಲ್ಲನೂ ಇದೆ ಸರ್ ನಮ್ಮ ಇಲ್ಲೇ. ಮತ್ತೀಗ ನೆಲಮಂಗಲ ರೋಡಿಂದ ಇಲ್ಲೂ ಬರಬೇಕಂದ್ರೆ 3 ಕಿಲೋಮೀಟ್ರು. ಗೂಗಲ್ ಮ್ಯಾಪೇ ಕಳಿಸ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಂಡು ಬನ್ನಿ ಸರ್. ಈಗ 3 ಕಿಲೋಮೀಟ್ರು ಬಂದು ನೀವು ಸೊಂಡೆಕೊಪ್ಪ ರೋಡಿಂದ ಒಳಗಡೆಗೆ ಬರಬೇಕಂದ್ರೆ 500 ಮೀಟ್ರು ಸರ್, ಸೊಂಡೆಕೊಪ್ಪ ಮೈನ್ ರೋಡಿಂದ. ಸೊ ತಲೆನೇ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಸರ್. ನೀವು ಆರಾಮಾಗಿ ಗೂಗಲ್ ಮ್ಯಾಪ್ ಹಾಕೊಂಡು ಬರ್ಬೋದು. ಮತ್ತು ಸುತ್ತ ಡೆವಲಪ್ಮೆಂಟ್ಸು ನಿಮಗೆ ಪೆರಿಫೆರಲ್ ರಿಂಗ್ ರೋಡ್ ಅಪ್ರೂವಲ್ ಆಗಿದೆ ಸರ್. ನಿಮಗೆ ಪೆರಿಫೆರಲ್ ರಿಂಗ್ ರೋಡ್ ಬಂದು ಮಾಗಡಿ ರಸ್ತೆ, ತುಮಕೂರು ರಸ್ತೆ, ಮೈಸೂರು ರಸ್ತೆ, ಮತ್ತು ನಿಮಗೆ ನಮ್ಮ ಹೈದರಾಬಾದ್ ರಸ್ತೆ 4ಕ್ಕೂ ಕನೆಕ್ಟಿವಿಟಿ ಕೊಟ್ಟು 330 ಫೀಟ್ ರೋಡು ಪೆರಿಫೆರಲ್ ರಿಂಗ್ ರೋಡ್ ಅಪ್ರೂವಲ್ ಆಗಿರೋದು ನಿಮಗೆ ಗೊತ್ತಿರ್ಬೋದು. ಮೊನ್ನೆ ತಾನೇ ಬಜೆಟ್ ಮಂಡನೆ ಆಗಿತ್ತಲ್ಲ ಸರ್, ಅದರೊಳಗಡೆ ಬರ್ತಾಯಿದೆ. ಅದರ ಹತ್ರನೇ ನಮ್ದು ಬರ್ತಾಯಿದೆ. ಮತ್ತು ಮೆಟ್ರೋ ಟ್ರೈನು ನೆಲಮಂಗಲ ಗಂಟೆ ಆಗಿದೆಯಲ್ಲ ಸರ್, ಆರಾಮಾಗಿ ಸ್ವೀಟ್ ಟಪಕ್ಕಂತ ಆಫೀಸ್ಗೆ ಹೋಗ್ಬಿಟ್ಟು ಸೈಲೆಂಟಾಗಿ ಬಂದುಬಿಡ್ಬೋದು ಸರ್ ಮನೆಗೆ. ಅಷ್ಟು ಕನೆಕ್ಟಿವಿಟಿ ಇದೆ ನಿಮಗೆ. ಮತ್ತು ಕನೆಕ್ಟಿವಿಟಿಗೆ ಬರೋನೇ ಇಲ್ಲ. ಇಲ್ಲೇ ನೋಡಿ, ಲೇಔಟ್ ಹತ್ರನೇ ಬಸ್ ಸ್ಟಾಪ್ ಇದೆ ನಮಗೂ. ಇಲ್ಲೇ ಲೇಔಟ್ ಸ್ಟಾರ್ಟಿಂಗಲ್ಲೇ ಬಸ್ ಸ್ಟಾಪು, ಸ್ಕೂಲು, ಕಾಲೇಜಸ್ಸು, ಹಾಸ್ಪಿಟಲ್ಸು, ಮನುಷ್ಯರಿಗೆ ಏನೇನು ಬೇಕೋ ಎಲ್ಲನೂ ಅಲ್ಲೇ ಇದೆ ಸರ್. ಆರಾಮಾಗಿ ಸಿಗುತ್ತೆ ಇಲ್ಲಿ. ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಎಷ್ಟೋ ಜನ ಬರ್ತಾ ಇದ್ದಾರೆ ಸರ್ ಇಲ್ಲಿ. ನೋಡಿ, ಆಲ್ರೆಡಿ ಇವ್ರು ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇಲ್ವ ಎಷ್ಟೋ ಜನ. ನಿಮ್ಮ ಹಿಂದ್ಗಡೆ ಡೆವಲಪ್ಮೆಂಟ್ ನೋಡ್ಬೋದಲ್ಲ. ಸೊ ಈ ಥರ ಇರೋ ಲೇಔಟಲ್ಲಿ ನೀವು ಸೈಟ್ ಪರ್ಚೇಸ್ ಮಾಡಿದಿರಿ, ಇನ್ನೆಲ್ಲಿ ಸರ್ ಮಾಡ್ತೀರಾ? ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ಕೊಡ್ತಾಯಿದ್ವಿ. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿರೋರಾಗಿರ್ಬೋದು, ಮತ್ತು ಆಟೋ ಓಡಿಸೋರಾಗಿರ್ಬೋದು, ಲಾರಿ ಡ್ರೈವರ್ಗಳಾಗಿರ್ಬೋದು, ಆಫೀಸ್ಗೆ ಹೋಗೋರಾಗಿರ್ಬೋದು. ಮತ್ತು ಈಗಿನ ವ್ಯವಸ್ಥೆ ಹೇಗಾಗ್ಬಿಟ್ಟಿದೆ ಅಂದರೆ, ಮನೇಲಿ ಇಬ್ಬರು ಸಂಪಾದನೆ ಮಾಡ್ತಾಯಿದ್ದಾರೆ ಅಂದರೆ ಒಬ್ಬರು ಸಂಬಳನ ಬರೀ ಬಾಡಿಗೆಗೆ ಕಟ್ಟೋಕ್ಕಾಗ್ತಿದೆ. ಆರ್ ಕೆ ವೆಂಚರ್ಸ್ ಕಡೆಯಿಂದ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಬಡವ್ರಿಗೋಸ್ಕರ, ಮಧ್ಯಮ ವರ್ಗದವ್ರಿಗೋಸ್ಕರ ತುಂಬ ಕಡಿಮೆ ಪ್ರೈಸಲ್ಲಿ, ಅಫೋರ್ಡೆಬಲ್ ಪ್ರೈಸಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿನೇ ತುಂಬ ಕಡಿಮೆಗೆ ಕೊಡ್ತಾಯಿದ್ದೀವಿ ಸರ್. ಮತ್ತು ಹೆಣ್ಮಕ್ಳು ವಿಶೇಷವಾಗಿ ಹೇಳಬೇಕು ಅಂದರೆ, ಈ ಹೆಣ್ಮಕ್ಳು ನೆನೆಸ್ಕೊಂಡ್ರೇ ಆಗೋದು. ಈ ಹೆಣ್ಮಕ್ಳು ಮುಂದುವರಿಲಿಲ್ಲ ಅಂದರೆ ಈ ಸೈಟಿನ ವ್ಯವಹಾರಗಳಾಗಲಿ ಇನ್ನೊಂದಲ್ಲಾಗಲಿ ಗಂಡು ಮಕ್ಕಳು ಮುಂದೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಹೇಳ್ತಾ ಇರೋಂಥದ್ದು, ನಿಮ್ಗಳಿಗೋಸ್ಕರನೇ ಮಾಡ್ತಾ ಇರೋಂಥ ಲೇಔಟ್ ಇದು. ಆರ್ ಕೆ ವೆಂಚರ್ಸ್ ಕಡೆಯಿಂದ ನೀವು ಬಂದು ತೊಗೊಳ್ಳೇಬೇಕು ಅಂತ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ 20-30 ಬಂದ್ಬಿಟ್ಟು 13 ಲಕ್ಷ, ಆಮೇಲೆ 30-40 ಬಂದ್ಬಿಟ್ಟು ನಿಮಗೆ 26 ಲಕ್ಷ,
ಕಡಿಮೆ ಅಂದರೆ ಕಡಿಮೆ ಬಜೆಟಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ಮತ್ತು ಬುಕ್ಕಿಂಗ್ಸು ನೀವು ಬ್ಲಾಕ್ ಮಾಡ್ಕೊಬೇಕಂದ್ರೆ ಬಂದು ಸೈಟ್ನ ಚೆಕ್ ಮಾಡಿದ ತಕ್ಷಣ ಈ ಸೈಟ್ ನನಗೆ ಇಷ್ಟ ಆಗಿದೆ ಅಂದರೆ 10,000 ರೂಪಾಯಿ ಕೊಟ್ಬಿಟ್ಟು ನೀವು ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೋದು. ನಾವು ಸೈಟ್ ಬ್ಲಾಕೇಜ್ ಮಾಡಿಕ್ಕಿರ್ತೀವಿ. ಮತ್ತು ನೀವು ಆ ಸೈಟ್ನ ನಿಮ್ಮ ಹೆಸ್ರಿಗೆ ಇದು ಮಾಡ್ಕೊಬೇಕು ಅಂದರೆ 1,00,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಆ ಸೈಟ್ನ ಬ್ಲಾಕ್ ಮಾಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಅಗ್ರಿಮೆಂಟ್ ಪ್ರೊಸೀಜರ್ ಇರುತ್ತೆ. ಇಲ್ಲ ನಾವು ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ಗೆ ಹೋಗ್ತೀನಿ ಅಂದರೆ ನಾವು ಅದಕ್ಕೂ ರೆಡಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋರ್ಗು ವಿಶೇಷ ರಿಯಾಯಿತಿ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ನಾವು. ಸೊ ಹಾಗಾಗಿ ವಿಶೇಷವಾಗಿ ಹೆಣ್ಮಕ್ಳೇ ನೀವು ನೋಡ್ಬಿಟ್ಟು ಬಂದು ನಿಮ್ಮ ಗಂಡಂದಿರಿಗೆ ಸ್ವಲ್ಪ ಹೇಳಿದ್ರೆ ಈ ಲೇಔಟ್ಗಳೆಲ್ಲ ಆರಾಮಾಗಿ ಸೇಲ್ ಮಾಡ್ಬೋದು. ಮತ್ತು ನೀವು ಬಡವರಾಗಿ ಸ್ವಂತ ಮನೆ ಕಟ್ಟೋ ಕನಸಿರುತ್ತಲ್ಲ, ಅದನ್ನ ಈಡೇರಿಸ್ಕೋಬೋದು ನೀವು. ಸೊ ಹಾಗಾಗಿ ಶ್ರೀಸಾಮಾನ್ಯರು ಕೈ ಎಟ್ಕೋ ಬೆಲೆಯಲ್ಲಿ ಕೊಡ್ತಾಯಿದ್ದೀವಿ, ಬಂದು ತೊಗೊಬೋದು ನೀವೆಲ್ಲರೂ.